ಜಾತಿ ಜನಗಣತಿಯ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಕಾದು ನೋಡುವಂಥ ಯೋಚನೆಯನ್ನು ಮಾಡ್ತಾ ಇದೆ. ಜಾತಿ ಜನಗಣತಿಯ ಅಂಗೀಕಾರ, ಬಿಡುಗಡೆ, ಪ್ರಕಟಣೆ, ಸ್ವೀಕಾರ ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯನವರ ಸರ್ಕಾರ ಹಳಿ ತಪ್ಪಿದೆ ಅಂತ ನಮಗನಿಸುತ್ತೆ. ಆ ಕಾರಣಕ್ಕೋಸ್ಕರ ಸರ್ಕಾರ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರವನ್ನು ತಗೊಳ್ಳುತ್ತೆ ಅನ್ನೋದನ್ನು ನೋಡಿ ನಾವು ಪ್ರತಿಕ್ರಿಯೆ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಇವತ್ತು ಲಿಂಗಾಯತರು, ಒಕ್ಕಲಿಗರು ಇವರೆಲ್ಲರೂ ಕೂಡ ಅಭಿಪ್ರಾಯಗಳು ಏನು ಪಡ್ತಾರೆ ಅಂತ ಹೇಳಿದರೆ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದೇ ಜಾತಿ ಅಂತ ಪರಿಗಣಿಸಲಾಗಿದೆ, ನಮ್ಮ ಜಾತಿಯನ್ನು ವಿಂಗಡಿಸಿ ಸಮಾಜ ಒಡೆಯುವಂಥ ಕೆಲಸಗಳನ್ನು ಸರ್ಕಾರ ಕೈ ಇಕ್ಕಿದೆ ಅಂತೇಳಿ ಅಭಿಪ್ರಾಯಪಡ್ತಾರೆ. ಹಿಂದುಳಿದ ವರ್ಗ 2Aಗೆ ಸಂಬಂಧಪಟ್ಟಂಥ ವಿಶ್ವಕರ್ಮರು, ಈಡಿಗರು, ಬಲಿಜಿಗರು ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ನಮ್ಮದು 30-35 ಲಕ್ಷ ಅಂತೇಳಿ ನಾವು ಸಮೀಕ್ಷೆ ಪ್ರಕಾರ ನಮ್ಮಲ್ಲಿ ನಿಖರವಾದಂಥ ಮಾಹಿತಿ ಇದೆ. ಆದರೆ ಸರ್ಕಾರ 12 ಲಕ್ಷ 11 ಲಕ್ಷ ಅಂತ ಹೇಳುತ್ತೆ. ಹಾಗಾಗಿ ನಮ್ಮ ಸಮಾಜದಲ್ಲೂ ಕೂಡ ಒಂದು ರೀತಿ ಗೊಂದಲ ಉಂಟಾಗಿದೆ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಬಹುದೊಡ್ಡ ಸಂಖ್ಯೆಯಲ್ಲಿರುವಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮುಖಂಡರು ಜಾತಿ ಆಧಾರದಲ್ಲಿ ನಮ್ಮದು ವಿಭಜನೆ ಮಾಡಲಾಗಿದೆ, ಅಲ್ಪಸಂಖ್ಯಾತ ಸಮುದಾಯವನ್ನು ಹೆಚ್ಚು ಅಂತೇಳಿ ತೋರಿಸುವಂಥ ಒಂದು ತಂತ್ರ ನಡೀತಾ ಇದೆ ಅಂತೇಳಿ ಹೇಳುವಂಥ ಅಭಿಪ್ರಾಯಗಳಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ವರದಿಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಬಲಿಜ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್ ಅನ್ನುವಂಥ ಪದಗಳಿದೆಯಲ್ಲ, ಆ ಪದಗಳಲ್ಲಿ ಒಂದಷ್ಟು ಸಮುದಾಯಗಳು, ಆಯಾ ಸಮುದಾಯದ ಒಂದಷ್ಟು ಜಾತಿಗಳು ಕ್ರಿಶ್ಚಿಯನ್ ಅಂತೇಳಿ ವರ್ಗೀಕರಣ ಆಗಿದೆ ಅನ್ನುವಂಥ ನೋವುಗಳು ಕೆಲವರಲ್ಲಿ ಇದೆ ಮತ್ತು ಅದರ ಸತ್ಯ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತನಗೆ ಬಂದಂಥ ಗಂಡಾಂತರವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಈ ಜನಗಣತಿಯನ್ನು ಇಟ್ಟುಕೊಂಡು, ಗುರಿಯಾಗಿಟ್ಟುಕೊಂಡು ಇವತ್ತು ಹೊಸ ಪ್ರಕಟಣೆಯನ್ನು ಹೊರಡಿಸಿದೆ ಅಂತ ನಮಗನಿಸುತ್ತೆ. ಯಾಕಂದರೆ ಅವರೇ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಸಿದ್ದರಾಮಯ್ಯನವರೇ ಕಾಂತರಾಜ್ ವರದಿಯನ್ನು ನೇಮಕ ಮಾಡಿರುವಂಥದ್ದು, ಅವರ ಅವಧಿಯಲ್ಲೇ ಸ್ವೀಕಾರ ಮಾಡಲಿಕ್ಕೆ ಅವಕಾಶಗಳಿತ್ತು. ಈಗ ಒಂದು ರೀತಿ ಗೊಂದಲದ ಗೂಡಾಗಿ ಸರ್ಕಾರದ ಮೇಲೇನೋ ಸಮಸ್ಯೆ ಬರ್ತದೆ ಅಂತ ಹೇಳಿದಾಗ ಈ ಜಾತಿ ಗಣತಿಯ ವಿಚಾರವನ್ನು ಇಟ್ಟುಕೊಂಡು ಸರ್ಕಾರ ರಕ್ಷಣೆ ಮಾಡಿಕೊಳ್ತದ ಅಂತೇಳಿ ಜನ ಆಡಿಕೊಳ್ಳುವಂಥ ವ್ಯಾಪಕವಾದಂಥ ಚರ್ಚೆಗಳಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರ ಮಾಡ್ತೇವೆ ಅಂತೇಳಿ ಸರ್ಕಾರ ಹೇಳಿದೆ. ನಮಗನಿಸುತ್ತೆ ಸರ್ಕಾರ ಇದನ್ನೊಂದು ದಾಳವಾಗಿ ಇಟ್ಟುಕೊಂಡು, ಒಂದು ಗುರಾಣಿಯಾಗಿ ಇಟ್ಟುಕೊಂಡು ಜಾತಿ ಜನಗಣತಿಯನ್ನು ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಂಡು ಸಚಿವ ಸಂಪುಟದಲ್ಲಿ ಮತ್ತೊಂದು ಉಪಸಮಿತಿಯನ್ನು ಮಾಡಿ ಮತ್ತೊಂದು ದಿವಸ ಕಾಲಗಳು ಮುಂದೂಡಬಹುದಾ ಅಂತ ಯೋಚನೆ ಮಾಡ್ತಾ ಇದೆ ಅಂತ ಅನಿಸುವಂಥ ವ್ಯವಸ್ಥೆಗಳು ನಮ್ಮ ಮುಂದಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಜಾತಿ ಗಣತಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳುತ್ತಾ, ಅದರಲ್ಲಿರುವಂಥ ಶಿಫಾರಸುಗಳನ್ನು ನಾನು ಅಂಗೀಕರಣ ಮಾಡಿದೆ ಅಂತ ಹೇಳುತ್ತಾ ಅನ್ನೋದನ್ನು ಯೋಚನೆ ಮಾಡಿದ ನಂತರವೇ ನಮ್ಮ ಪಾರ್ಟಿಯ ವತಿಯಿಂದ ನಾವು ಪ್ರತಿಕ್ರಿಯೆಯನ್ನು ಕೊಡ್ತೇವೆ. ನಾವು ದುರ್ಬಲರ, ಧ್ವನಿ ಇಲ್ಲದಿದ್ದವರ, ಹಿಂದುಳಿದ ವರ್ಗದವರ ಒಟ್ಟಾರೆ ಸಾಮಾಜಿಕ ಶಾಂತಿ ಮತ್ತು ನೆಮ್ಮದಿ ಸರ್ವರಿಗೂ ಸಮಬಾಳು ಸಿಗುವಂಥ ಯೋಚನೆಗೆ ಬದ್ಧವಾಗಿಟ್ಟುಕೊಂಡು ಯೋಚನೆ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳೇ ಕೂತು ಬರೆಸಿದರು ಅಂತೇಳಿ ಒಂದು ಆರೋಪ. ಆದರೆ ಜಯಪ್ರಕಾಶ್ ಹೆಗಡೆ ಹೇಳ್ತಾರೆ, ಇದು ಯಾವುದೇ ಬಯಾಸ್ಡ್ ಅಲ್ಲದ ಅಧಿಕಾರಿಗಳು ಮಾಡಿರುವಂಥದ್ದು ಮತ್ತು ನನ್ನನ್ನು ನೇಮಕ ಮಾಡಿದ್ದೇ ಅದು ಬಿಜೆಪಿ ಸರ್ಕಾರ, ಆಗ ಇಲ್ಲದ ವಿರೋಧ ಈಗ ಯಾಕೆ ಅಂತ. ಜಯಪ್ರಕಾಶ್ ಹೆಗಡೆ ಅವರು ಭಾಳ ಹಿರಿಯರು, ನಾನು ಅವರಿಗೆ ವ್ಯಕ್ತಿಗತವಾಗಿ ಗೌರವ ಕೊಡೋನು. ನಮ್ಮ ಸರ್ಕಾರ ಇರುವಾಗ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ನೇಮಕ ಮಾಡಿತ್ತು. ಆ ಸಂದರ್ಭದಲ್ಲಿ ಹಿಂದೆ ಆ ವರದಿ ಕೊಡುವ ಸಂದರ್ಭದಲ್ಲಿ ಪದನಿಮಿತ್ತ ಕಾರ್ಯದರ್ಶಿಯ ಸಹಿ ಕೂಡ ಆ ವರದಿಗಿಲ್ಲ ಅನ್ನುವಂಥ ಚರ್ಚೆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಹೇಳಿತ್ತು, ನೀವು ಪರಿಶೀಲನೆ ಮಾಡಿ ಆ ವರದಿಯನ್ನು ಅನ್ನುವಂಥ ಅಭಿಪ್ರಾಯಕ್ಕೆ ಅವರು ಬಂದಿದ್ದರು, ನಾವು ಬಂದಿದ್ದೆವು. ಬದಲಾದ ರಾಜಕೀಯ ರಂಗದಲ್ಲಿ ಹೆಗ್ಡೆಯವರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಆದರೆ ಈ ಲೋಪದೋಷಗಳನ್ನು ಉತ್ತರ ಕೊಡಬೇಕಾದದ್ದು ಸರ್ಕಾರ. ಈ ಲೋಪದೋಷಗಳಿವತ್ತು ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತೀರಿ, ಕ್ರಿಶ್ಚಿಯನ್ ಲಿಂಗಾಯತ ಅಂತ ಹೇಳ್ತೀರಿ, ಕ್ರಿಶ್ಚಿಯನ್ ಗೌಡ ಅಂತ ಹೇಳ್ತೀರಿ, ಕ್ರಿಶ್ಚಿಯನ್ ಈಡಿಗ, ಬಲಿಜಿಗ, ಕ್ರಿಶ್ಚಿಯನ್ ವಿಶ್ವಕರ್ಮ ಇದೆಲ್ಲ ಹೇಳ್ತೀರಲ್ಲ, ಇದಕ್ಕೆ ಉತ್ತರ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅಂತ ನನಗನ್ನಿಸುತ್ತೆ. ಆ ಕಾರಣಕ್ಕೆ ಸಚಿವ ಸಂಪುಟದಲ್ಲಿ ಏನು ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ದುರಾದೃಷ್ಟಕ್ಕೆ ಸರ್ಕಾರ ಈ ಜಾತಿ ಜನಗಣತಿಯ ಬಗ್ಗೆ ತನ್ನ ರಕ್ಷಣೆಗೋಸ್ಕರ ಗುರಾಣಿಯನ್ನು ಇಟ್ಟುಕೊಂಡಿದೆ ಅನ್ನುವಂಥ ವ್ಯಾಪಕವಾದಂಥ ಟೀಕೆಗಳಿದೆಯಲ್ಲ, ಅದು ಸತ್ಯವಾಗಿ ತೋರುತ್ತೆ. ನಾಳೆ ಬಹುಶಃ ನಾಡ್ದು ನನ್ನ ಅಂದಾಜು ಇವತ್ತು ಅಥವಾ ನಾಳೆ ಸರ್ಕಾರ ತನ್ನ ನಿರ್ಧಾರವನ್ನು ಪ್ರಕಟಿಸಿ ಬಹುಶಃ ಮತ್ತೊಂದೇನೋ ಸಮಿತಿ ಮಾಡಿ ಒಟ್ಟಾರೆ ಇದನ್ನು ಮುಂದೂಡುವಂಥ ಒಂದು ಯೋಚನೆ ಮಾಡ್ತಾ ಇದೆಯೇನೋ ಅನ್ನುವಂಥ ಆತಂಕಗಳು ಜನಸಾಮಾನ್ಯರನ್ನು ಕಾಡ್ತಾ ಇದೆ. ಯಾವುದಕ್ಕೂ ಸರ್ಕಾರದ ಪ್ರತಿಕ್ರಿಯೆ ಬರಲಿ, ಆನಂತರ ನಾವು ಮಾತಾಡ್ತೇವೆ. ಅದನ್ನು ಹೇಳ್ದೆ ನಾನು ನಿಮಗೆ. ಸರ್ಕಾರ ತನ್ನ ಮೇಲೆ ಬರುವಂಥ ಗದಾಪ್ರಹರವನ್ನು, ಆಡಳಿತಾತ್ಮಕವಾದಂಥ ಗದಾಪ್ರಹರವನ್ನು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರುವಂಥ ಒಪ್ಪಂದವನ್ನು ಒಟ್ಟಾರೆ ಸರ್ಕಾರಕ್ಕೆ ಗಂಡಾಂತರ ಬಂದಾಗ ಇದನ್ನು ಮುನ್ನೆಲೆಗೆ ತಂದು ತನ್ನನ್ನು ಸರ್ಕಾರ ತನ್ನ ರಕ್ಷಣೆಗೋಸ್ಕರ
ಇದನ್ನು ಒಂದು ಗುರಾಣಿಯಾಗಿ ಬಳಸ್ಕೊಳ್ತಾ ಇದೆ ಅಂತೇಳಿ ಕರ್ನಾಟಕ ಜನರ ಭಾವನೆಗಳೇನಿದೆ ಅದಕ್ಕೆ ಸ್ಪಷ್ಟತೆ ಸಿಗಬೇಕಾಗಿದ್ದರೆ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿಯ ಬಗ್ಗೆ ತನ್ನ ನಿರ್ಧಾರ ಏನು ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು. ಆನಂತರವೇ BJP ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಮತ್ತೆ ಸರ್ವೆ ಅದು ಇದು ಅಂದರೆ ಈಗ ಒಂದು ಸಲ 153 ಕೋಟಿವರೆಗೆ ಖರ್ಚಾಗಿದೆ, ಮತ್ತೆ ಅದು ಹೊರೆ ಅಲ್ವಾ ಅಂತೇಳಿ ಅಲ್ಲ, ಯಾವುದನ್ನು ಸರ್ಕಾರ ತೀರ್ಮಾನ ಮಾಡಲಿ. ಈಗ ಮುಖ್ಯಮಂತ್ರಿಗಳು ಮಾಡಿದವರು ಅವರೇ ತಾನೇ, ಸಚಿವ ಸಂಪುಟಕ್ಕೆ ಅವರೇ ಜಾತಿ ಗಣತಿಗೆ ಆದೇಶ ಕೊಟ್ಟವರು ಅವರು, ಕಾಂತರಾಜ್ ವರದಿಯನ್ನು ನೇಮಕ ಮಾಡಿದವರು ಅವರು, 200 ಕೋಟಿ ರೂಪಾಯಿ ಖರ್ಚು ಮಾಡಿ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ 162 ಕೋಟಿ ರೂಪಾಯಿನ ಖರ್ಚು ಮಾಡಿದೆ ಅಂತ ಹೇಳಿದವರು ಅವರು. ಹಾಗಾಗಿ ಅವರ ನಿರ್ಧಾರ ಏನು ತಗೊಳ್ತಾರೆ, ಅವರ ನಿರ್ಧಾರವನ್ನು ತೆಗೆದುಕೊಳ್ಳುವ ಯೋಚನೆಯನ್ನು ನೋಡಿ, ಅವರ ಪ್ರಕಟಣೆಯನ್ನು ನೋಡಿ, ಅವರ ಹೇಳಿಕೆಯನ್ನು ನೋಡಿ ನಾವು ನಾಳೆ ಇಡೀ ಪಾರ್ಟಿ ಎಲ್ಲ ಮುಖಂಡರು ಒಂದು ಕೂತ್ಕೊಂಡು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಮುಖ್ಯಮಂತ್ರಿಗಳ ಸ್ವಂತ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಅದೇ ಮಾಧ್ಯಮದಲ್ಲಿ ನೋಡಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾಗಿರುವಂಥ ಮೈಸೂರಿನಲ್ಲಿ ಒಂದು ವರ್ಷಕ್ಕೆ 60 ಬಾಲ್ಯ ವಿವಾಹಗಳು ನಡೆದಿವೆ. ಅಂದರೆ ಕಾಂಗ್ರೆಸ್ ಸರ್ಕಾರದ ಸಾಮಾಜಿಕ ನ್ಯಾಯ, ಆಡಳಿತಾತ್ಮಕವಾಗಿ ಮಕ್ಕಳ ರಕ್ಷಣೆ ಮತ್ತು ಈ ವ್ಯವಸ್ಥೆಯನ್ನು ಸುಧಾರಣೆಗೆ ಇರುವಂಥ ಬಿಗುನತಿ ಇದೆಯಲ್ಲ, ನಾವು ಬಿಗುವಾದ ಆಡಳಿತವನ್ನು ಕೊಟ್ಟಿದ್ದೇವೆ, ನಾವು ಸಮಾಜದ ಕಟ್ಟಕಡೆ ಮನುಷ್ಯನ ರಕ್ಷಣೆ ಮಾಡಲಿಕ್ಕೆ ಹೋಗಿದ್ದೇವೆ, ನಾವು ಮಹಿಳೆಯರ ಮಕ್ಕಳ ರಕ್ಷಣೆಗೆ ಬದ್ಧರಾಗಿದ್ದೇವೆ, ಕಾನೂನು ಪ್ರಕಾರ ಸಿದ್ದರಾಮಯ್ಯ ಸರ್ಕಾರ ಸಾಗ್ತಾ ಇದೆ ಅಂತ ಹೇಳ್ತೀರಲ್ಲ, ಅದರ ಒಂದು ಸ್ಯಾಂಪಲ್ಲು ಅವ್ರ ಜಿಲ್ಲೆಯಲ್ಲಿ 60 ಬಾಲ್ಯ ವಿವಾಹ ನಡೆದಿದೆ ಅನ್ನುವಂಥ ಸರ್ಕಾರದ ಪ್ರಕಟಣೆ ಅವರ ಬಿಗು ನಿಲುವಿನ ಆಡಳಿತದ ಒಂದು ಭಾಗ ಅಂತ ನನಗನ್ಸುತ್ತೆ. ಜಾತಿ ಜನಗಣತಿಯ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಕಾದು ನೋಡುವಂಥ ಯೋಚನೆಯನ್ನು ಮಾಡ್ತಾ ಇದೆ. ಜಾತಿ ಜನಗಣತಿಯ ಅಂಗೀಕಾರ, ಬಿಡುಗಡೆ, ಪ್ರಕಟಣೆ, ಸ್ವೀಕಾರ ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯನವರ ಸರ್ಕಾರ ಹಳಿ ತಪ್ಪಿದೆ ಅಂತ ನಮಗನ್ನಿಸುತ್ತೆ. ಆ ಕಾರಣಕ್ಕೋಸ್ಕರ ಸರ್ಕಾರ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರವನ್ನು ತಗೊಳ್ಳುತ್ತೆ ಅನ್ನೋದನ್ನು ನೋಡಿ ನಾವು ಪ್ರತಿಕ್ರಿಯೆ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಇವತ್ತು ಲಿಂಗಾಯತರು, ಒಕ್ಕಲಿಗರು ಇವರೆಲ್ಲರೂ ಕೂಡ ಅಭಿಪ್ರಾಯಗಳು ಏನು ಪಡ್ತಾರೆ ಅಂತ ಹೇಳಿದರೆ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದೇ ಜಾತಿ ಅಂತ ಪರಿಗಣಿಸಲಾಗಿದೆ, ನಮ್ಮ ಜಾತಿಯನ್ನು ವಿಂಗಡಿಸಿ ಸಮಾಜ ಒಡೆಯುವಂಥ ಕೆಲಸಗಳನ್ನು ಸರ್ಕಾರ ಕೈ ಇಕ್ಕಿದೆ ಅಂತೇಳಿ ಅಭಿಪ್ರಾಯಪಡ್ತಾರೆ. ಹಿಂದುಳಿದ ವರ್ಗ 2Aಗೆ ಸಂಬಂಧಪಟ್ಟಂಥ ವಿಶ್ವಕರ್ಮರು, ಈಡಿಗರು, ಬಲಿಜಿಗರು ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ನಮ್ಮದು 30-35 ಲಕ್ಷ ಅಂತೇಳಿ ನಾವು ಸಮೀಕ್ಷೆ ಪ್ರಕಾರ ನಮ್ಮಲ್ಲಿ ನಿಖರವಾದಂಥ ಮಾಹಿತಿ ಇದೆ, ಆದರೆ ಸರ್ಕಾರ 12 ಲಕ್ಷ 11 ಲಕ್ಷ ಅಂತ ಹೇಳುತ್ತೆ. ಹಾಗಾಗಿ ನಮ್ಮ ಸಮಾಜದಲ್ಲೂ ಕೂಡ ಒಂದು ರೀತಿ ಗೊಂದಲ ಉಂಟಾಗಿದೆ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಬಹುದೊಡ್ಡ ಸಂಖ್ಯೆಯಲ್ಲಿರುವಂಥ ಪರಿಶಿಷ್ಟ ಪಂಗಡದ ಮುಖಂಡರು ಜಾತಿ ಆಧಾರದಲ್ಲಿ ನಮ್ಮದು ವಿಭಜನೆ ಮಾಡಲಾಗಿದೆ, ಅಲ್ಪಸಂಖ್ಯಾತ ಸಮುದಾಯವನ್ನು ಹೆಚ್ಚು ಅಂತೇಳಿ ತೋರಿಸುವಂಥ ಒಂದು ತಂತ್ರ ನಡೀತಾ ಇದೆ ಅಂತೇಳಿ ಹೇಳುವಂಥ ಅಭಿಪ್ರಾಯಗಳಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ವರದಿಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಬಲಿಜ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್ ಅನ್ನುವಂಥ ಪದಗಳಿದೆಯಲ್ಲ, ಆ ಪದಗಳಲ್ಲಿ ಒಂದಷ್ಟು ಸಮುದಾಯಗಳು, ಆಯಾ ಸಮುದಾಯದ ಒಂದಷ್ಟು ಜಾತಿಗಳು ಕ್ರಿಶ್ಚಿಯನ್ ಅಂತೇಳಿ ವರ್ಗೀಕರಣ ಆಗಿದೆ ಅನ್ನುವಂಥ ನೋವುಗಳು ಕೆಲವರಲ್ಲಿ ಇದೆ ಮತ್ತು ಅದರ ಸತ್ಯ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತನಗೆ ಬಂದಂಥ ಗಂಡಾಂತರವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಈ ಜನಗಣತಿಯನ್ನು ಗುರಿಯಾಗಿಟ್ಟುಕೊಂಡು ಇವತ್ತು ಹೊಸ ಪ್ರಕಟಣೆಯನ್ನು ಹೊರಡಿಸಿದೆ ಅಂತ ನಮಗನ್ನಿಸುತ್ತೆ. ಯಾಕಂದರೆ ಅವರೇ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಸಿದ್ದರಾಮಯ್ಯನವರೇ ಕಾಂತರಾಜ್ ವರದಿಯನ್ನು ನೇಮಕ ಮಾಡಿರುವಂಥದ್ದು, ಅವರ ಅವಧಿಯಲ್ಲೇ ಸ್ವೀಕಾರ ಮಾಡಲಿಕ್ಕೆ ಅವಕಾಶಗಳಿತ್ತು. ಈಗ ಒಂದು ರೀತಿ ಗೊಂದಲದ ಗೂಡಾಗಿ ಸರ್ಕಾರದ ಮೇಲೇನೋ ಸಮಸ್ಯೆ ಬರ್ತದೆ ಅಂತ ಹೇಳಿದಾಗ ಈ ಜಾತಿ ಗಣತಿಯ ವಿಚಾರವನ್ನು ಇಟ್ಟುಕೊಂಡು ಸರ್ಕಾರ ರಕ್ಷಣೆ ಮಾಡ್ಕೊಳ್ತದ ಅಂತೇಳಿ ಜನ ಆಡಿಕೊಳ್ಳುವಂಥ ವ್ಯಾಪಕವಾದಂಥ ಚರ್ಚೆಗಳಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರ ಮಾಡ್ತೇವೆ ಅಂತೇಳಿ ಸರ್ಕಾರ ಹೇಳಿದೆ. ನಮಗನ್ನಿಸುತ್ತೆ ಸರ್ಕಾರ ಇದನ್ನೊಂದು ದಾಳವಾಗಿ ಇಟ್ಟುಕೊಂಡು, ಒಂದು ಗುರಾಣಿಯಾಗಿ ಇಟ್ಟುಕೊಂಡು ಜಾತಿ ಜನಗಣತಿಯನ್ನು ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಂಡು ಸಚಿವ ಸಂಪುಟದಲ್ಲಿ ಮತ್ತೊಂದು ಉಪಸಮಿತಿಯನ್ನು ಮಾಡಿ ಮತ್ತೊಂದು ಕಾಲಗಳು ಮುಂದೂಡಬಹುದಾ ಅಂತ ಯೋಚನೆ ಮಾಡ್ತಾ ಇದೆ ಅಂತ ಅನಿಸುವಂಥ ವ್ಯವಸ್ಥೆಗಳು ನಮ್ಮ ಮುಂದಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಜಾತಿ ಗಣತಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳುತ್ತಾ, ಅದರಲ್ಲಿರುವಂಥ ಶಿಫಾರಸುಗಳನ್ನು ನಾನು ಅಂಗೀಕರಣ ಮಾಡಿದೆ ಅಂತ ಹೇಳುತ್ತಾ ಅನ್ನೋದನ್ನು ಯೋಚನೆ ಮಾಡಿದ ನಂತರವೇ ನಮ್ಮ ಪಾರ್ಟಿಯ ವತಿಯಿಂದ ನಾವು ಪ್ರತಿಕ್ರಿಯೆಯನ್ನು ಕೊಡ್ತೇವೆ. ನಾವು ದುರ್ಬಲರ, ಧ್ವನಿ ಇಲ್ಲದಿದ್ದವರ, ಹಿಂದುಳಿದ ವರ್ಗದವರ ಒಟ್ಟಾರೆ ಸಾಮಾಜಿಕ ಶಾಂತಿ ಮತ್ತು ನೆಮ್ಮದಿ ಸರ್ವರಿಗೂ ಸಮಬಾಳು ಸಿಗುವಂಥ ಯೋಚನೆಗೆ ಬದ್ಧವಾಗಿಟ್ಟುಕೊಂಡು ಯೋಚನೆ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳೇ ಕೂತು ಬರೆಸಿದರು ಅಂತೇಳಿ ಒಂದು ಆರೋಪ. ಆದರೆ ಜಯಪ್ರಕಾಶ್ ಹೆಗಡೆ ಹೇಳ್ತಾರೆ ಇದು ಯಾವುದೇ ಬಯಾಸ್ಡ್ ಅಲ್ಲದ ಅಧಿಕಾರಿಗಳು ಮಾಡಿರುವಂಥದ್ದು ಮತ್ತು ನನ್ನನ್ನು ನೇಮಕ ಮಾಡಿದ್ದೇ ಅದು BJP ಸರ್ಕಾರ, ಆಗ ಇಲ್ಲದ ವಿರೋಧ ಈಗ ಯಾಕೆ ಅಂತ. ಜಯಪ್ರಕಾಶ್ ಹೆಗಡೆ ಅವರು ಭಾಳ ಹಿರಿಯರು,
ನಾನು ಅವರಿಗೆ ವ್ಯಕ್ತಿಗತವಾಗಿ ಗೌರವ ಕೊಡೋನು. ನಮ್ಮ ಸರ್ಕಾರ ಇರುವಾಗ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ನೇಮಕ ಮಾಡಿತ್ತು. ಆ ಸಂದರ್ಭದಲ್ಲಿ ಹಿಂದೆ ಆ ವರದಿ ಕೊಡುವ ಸಂದರ್ಭದಲ್ಲಿ ಪದನಿಮಿತ್ತ ಕಾರ್ಯದರ್ಶಿಯ ಸಹಿ ಕೂಡ ಆ ವರದಿಗಿಲ್ಲ ಅನ್ನುವಂಥ ಚರ್ಚೆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಹೇಳಿತ್ತು, ನೀವು ಪರಿಶೀಲನೆ ಮಾಡಿ ಆ ವರದಿಯನ್ನು ಅನ್ನುವಂಥ ಅಭಿಪ್ರಾಯಕ್ಕೆ ಅವರು ಬಂದಿದ್ದರು, ನಾವು ಬಂದಿದ್ದೆವು. ಬದಲಾದ ರಾಜಕೀಯ ರಂಗದಲ್ಲಿ ಹೆಗ್ಡೆಯವರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಆದರೆ ಈ ಲೋಪದೋಷಗಳನ್ನು ಉತ್ತರ ಕೊಡಬೇಕಾದದ್ದು ಸರ್ಕಾರ. ಈ ಲೋಪದೋಷಗಳಿವತ್ತು ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತೀರಿ, ಕ್ರಿಶ್ಚಿಯನ್ ಲಿಂಗಾಯತ ಅಂತ ಹೇಳ್ತೀರಿ, ಕ್ರಿಶ್ಚಿಯನ್ ಗೌಡ ಅಂತ ಹೇಳ್ತೀರಿ, ಕ್ರಿಶ್ಚಿಯನ್ ಈಡಿಗ, ಬಲಿಜಿಗ, ಕ್ರಿಶ್ಚಿಯನ್ ವಿಶ್ವಕರ್ಮ ಇದೆಲ್ಲ ಹೇಳ್ತೀರಲ್ಲ, ಇದಕ್ಕೆ ಉತ್ತರ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅಂತ ನನಗನ್ಸುತ್ತೆ. ಆ ಕಾರಣಕ್ಕೆ ಸಚಿವ ಸಂಪುಟದಲ್ಲಿ ಏನು ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ದುರಾದೃಷ್ಟಕ್ಕೆ ಸರ್ಕಾರ ಈ ಜಾತಿ ಜನಗಣತಿಯ ಬಗ್ಗೆ ತನ್ನ ರಕ್ಷಣೆಗೋಸ್ಕರ ಗುರಾಣಿಯನ್ನು ಇಟ್ಟುಕೊಂಡಿದೆ ಅನ್ನುವಂಥ ವ್ಯಾಪಕವಾದಂಥ ಟೀಕೆಗಳಿದೆಯಲ್ಲ, ಅದು ಸತ್ಯವಾಗಿ ತೋರುತ್ತೆ. ನಾಳೆ ಬಹುಶಃ ನಾಡ್ದು ನನ್ನ ಅಂದಾಜು ಇವತ್ತು ಅಥವಾ ನಾಳೆ ಸರ್ಕಾರ ತನ್ನ ನಿರ್ಧಾರವನ್ನು ಪ್ರಕಟಿಸಿ ಬಹುಶಃ ಮತ್ತೊಂದೇನೋ ಸಮಿತಿ ಮಾಡಿ ಒಟ್ಟಾರೆ ಇದನ್ನು ಮುಂದೂಡುವಂಥ ಒಂದು ಯೋಚನೆ ಮಾಡ್ತಾ ಇದೆಯೇನೋ ಅನ್ನುವಂಥ ಆತಂಕಗಳು ಜನಸಾಮಾನ್ಯರನ್ನು ಕಾಡ್ತಾ ಇದೆ. ಯಾವುದಕ್ಕೂ ಸರ್ಕಾರದ ಪ್ರತಿಕ್ರಿಯೆ ಬರಲಿ, ಆನಂತರ ನಾವು ಮಾತಾಡ್ತೇವೆ. ಅದನ್ನು ಹೇಳ್ತೇನೆ ನಾನು ನಿಮಗೆ. ಸರ್ಕಾರ ತನ್ನ ಮೇಲೆ ಬರುವಂಥ ಗದಾಪ್ರಹರವನ್ನು, ಆಡಳಿತಾತ್ಮಕವಾದಂಥ ಗದಾಪ್ರಹರವನ್ನು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರುವಂಥ ಒಪ್ಪಂದವನ್ನು ಒಟ್ಟಾರೆ ಸರ್ಕಾರಕ್ಕೆ ಗಂಡಾಂತರ ಬಂದಾಗ ಇದನ್ನು ಮುನ್ನೆಲೆಗೆ ತಂದು ಸರ್ಕಾರ ತನ್ನ ರಕ್ಷಣೆಗೋಸ್ಕರ ಇದನ್ನು ಒಂದು ಗುರಾಣಿಯಾಗಿ ಬಳಸ್ಕೊಳ್ತಾ ಇದೆ ಅಂತೇಳಿ ಕರ್ನಾಟಕ ಜನರ ಭಾವನೆಗಳೇನಿದೆ ಅದಕ್ಕೆ ಸ್ಪಷ್ಟತೆ ಸಿಗಬೇಕಾಗಿದ್ದರೆ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿಯ ಬಗ್ಗೆ ತನ್ನ ನಿರ್ಧಾರ ಏನು ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು. ಆನಂತರವೇ ಬಿಜೆಪಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಮತ್ತೆ ಸರ್ವೆ ಅದು ಇದು ಈಗ ಒಂದು ಸಲ 153 ಕೋಟಿವರೆಗೆ ಖರ್ಚಾಗಿದೆ, ಮತ್ತೆ ಅದು ಹೊರೆ ಅಲ್ವಾ ಅಂತೇಳಿ ಅಲ್ಲ, ಯಾವುದನ್ನು ಸರ್ಕಾರ ತೀರ್ಮಾನ ಮಾಡಲಿ. ಈಗ ಮುಖ್ಯಮಂತ್ರಿಗಳು ಮಾಡಿದವರು ಅವರೇ ತಾನೇ, ಸಚಿವ ಸಂಪುಟಕ್ಕೆ ಅವರೇ ಜಾತಿ ಗಣತಿಗೆ ಆದೇಶ ಕೊಟ್ಟವರು ಅವರು, ಕಾಂತರಾಜ್ ವರದಿಯನ್ನು ನೇಮಕ ಮಾಡಿದವರು ಅವರು, 200 ಕೋಟಿ ರೂಪಾಯಿ ಖರ್ಚು ಮಾಡಿ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ 162 ಕೋಟಿ ರೂಪಾಯಿನ ಖರ್ಚು ಮಾಡಿದೆ ಅಂತ ಹೇಳಿದವರು ಅವರು. ಹಾಗಾಗಿ ಅವರ ನಿರ್ಧಾರ ಏನು ತಗೊಳ್ತಾರೆ, ಅವರ ನಿರ್ಧಾರವನ್ನು ತೆಗೆದುಕೊಳ್ಳುವ ಯೋಚನೆಯನ್ನು ನೋಡಿ, ಅವರ ಪ್ರಕಟಣೆಯನ್ನು ನೋಡಿ, ಅವರ ಹೇಳಿಕೆಯನ್ನು ನೋಡಿ ನಾವು ನಾಳೆ ಇಡೀ ಪಾರ್ಟಿ ಎಲ್ಲ ಮುಖಂಡರು ಒಂದು ಕೂತ್ಕೊಂಡು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಮುಖ್ಯಮಂತ್ರಿಗಳ ಸ್ವಂತ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಅದೇ ಮಾಧ್ಯಮದಲ್ಲಿ ನೋಡಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾಗಿರುವಂಥ ಮೈಸೂರಿನಲ್ಲಿ ಒಂದು ವರ್ಷಕ್ಕೆ 60 ಬಾಲ್ಯ ವಿವಾಹಗಳು ನಡೆದಿವೆ. ಅಂದರೆ ಕಾಂಗ್ರೆಸ್ ಸರ್ಕಾರದ ಸಾಮಾಜಿಕ ನ್ಯಾಯ, ಆಡಳಿತಾತ್ಮಕವಾಗಿ ಮಕ್ಕಳ ರಕ್ಷಣೆ ಮತ್ತು ಈ ವ್ಯವಸ್ಥೆಯನ್ನು ಸುಧಾರಣೆಗೆ ಇರುವಂಥ ಬಿಗುನತಿ ಇದೆಯಲ್ಲ, ನಾವು ಬಿಗುವಾದ ಆಡಳಿತವನ್ನು ಕೊಟ್ಟಿದ್ದೇವೆ, ನಾವು ಸಮಾಜದ ಕಟ್ಟಕಡೆ ಮನುಷ್ಯನ ರಕ್ಷಣೆ ಮಾಡಲಿಕ್ಕೆ ಹೋಗಿದ್ದೇವೆ, ನಾವು ಮಹಿಳೆಯರ ಮಕ್ಕಳ ರಕ್ಷಣೆಗೆ ಬದ್ಧರಾಗಿದ್ದೇವೆ, ಕಾನೂನು ಪ್ರಕಾರ ಸಿದ್ದರಾಮಯ್ಯ ಸರ್ಕಾರ ಸಾಗ್ತಾ ಇದೆ ಅಂತ ಹೇಳ್ತೀರಲ್ಲ, ಅದರ ಒಂದು ಸ್ಯಾಂಪಲ್ಲು ಅವ್ರ ಜಿಲ್ಲೆಯಲ್ಲಿ 60 ಬಾಲ್ಯ ವಿವಾಹ ನಡೆದಿದೆ ಅನ್ನುವಂಥ ಸರ್ಕಾರದ ಪ್ರಕಟಣೆ ಅವರ ಬಿಗು ನಿಲುವಿನ ಆಡಳಿತದ ಒಂದು ಭಾಗ ಅಂತ ನನಗನ್ಸುತ್ತೆ.